ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಮ್ಮ ಏರಿಯಾ ಮೆಟ್ರೋ ಸ್ಟೇಷನ್ ಇದು. ನಮ್ಮ ಮನೆಯಿಂದ ಇಲ್ಲಿಗೆ 550 ಮೀಟರ್ಸ್ ಆಗುತ್ತೆ. ಒಂದು ದಿನದಲ್ಲಿ ಮೆಡ್ರಿಡಲ್ಲಿ ಏನೇನೆಲ್ಲ ಕವರ್ ಮಾಡ್ಬೋದು ಅಂತ ನಾನು ಈ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಾವಿವಾಗ ಟೋರಿ ಆರಿಯಾಸ್ ಅನ್ನೋ ಮೆಟ್ರೋ ಸ್ಟೇಷನಿಂದ ಗ್ರ್ಯಾನ್ ವಿಯಾಗೆ ಹೋಗಬೇಕು. ಗ್ರ್ಯಾನ್ ವಿಯಾ ಬಂದು ಸಿಟಿ ಸೆಂಟರ್, ಅದನ್ನು ಹಾರ್ಟ್ ಆಫ್ ಮೆಡ್ರಿಡ್ ಅಂತಲೂ ಕರೀತಾರೆ. ಇದು ಗ್ರ್ಯಾನ್ ವಿಯಾ ಮೆಟ್ರೋ ಸ್ಟೇಷನ್. ನಾವು -5ಇಂದ -1ಗೆ ಬಂದು 0ಗೆ ಹೋಗೋಕ್ಕೆ ಲಿಫ್ಟ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. Say hi, Riyanshi. Say hi. ಆಗಲ್ಲ. Grand Via Street is very famous for its vibrant shopping. ಗ್ರೇಟ್ ಆರ್ಕಿಟೆಕ್ಚರಲ್ ಬಿಲ್ಡಿಂಗ್ಸ್ನ ನಾವಿಲ್ಲಿ ನೋಡ್ಬೋದು. ಮೆಡ್ರಿಡಲ್ಲೇ ಟಾಪ್ ರೇಟೆಡ್ ಆರ್ಕಿಟೆಕ್ಚರಲ್ ಬಿಲ್ಡಿಂಗ್ಸ್ ಗ್ರ್ಯಾನ್ ವಿಯಾನಲ್ಲಿ ಸಿಚುವೇಟ್ ಆಗಿದೆ. ನಾವು ಹೋಗಿದ್ದ ಟೈಮಲ್ಲಿ ಕ್ರಿಸ್ಮಸ್ ಡೆಕೋರ್ಸ್ನ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು, ನೋಡ್ಬೋದು ನೀವಲ್ಲಿ. ವೀಕೆಂಡ್ಸಲ್ಲಿ ಈ ಥರ ಸ್ಟ್ರೀಟ್ ಶೋಸ್ ಕೂಡ ಆರ್ಗನೈಸ್ ಮಾಡ್ಕೊಂಡಿರ್ತಾರೆ. ಆ ರೆಡ್ ಬಸ್ ಬಂದು ಹಾಪ್ ಆನ್ ಹಾಪ್ ಆಫ್ ಬಸ್. ಇದರಲ್ಲಿ ಟೂರಿಸ್ಟ್ಗಳು ಸಿಟಿ ಟೂರ್ ಮಾಡ್ಬೋದು. 24 hours ಅಥವಾ 48 hours ಟಿಕೆಟ್ಸ್ ಅವೈಲಬಲ್ ಇರುತ್ತೆ. ಇದರಲ್ಲಿ ಸಿಟಿ ಫುಲ್ ಡಿಸ್ಕವರ್ ಮಾಡ್ಬೋದು. ಅಗೇನ್ ಯಾವ ಡೆಸ್ಟಿನೇಷನಲ್ಲಿ ನಾವು ಇಳಿಬೇಕು ಅಂದ್ಕೊಳ್ತೀವೋ ಅಲ್ಲಿ ಇಳಿದು ಆ ಡೆಸ್ಟಿನೇಷನ್ನ ಡಿಸ್ಕವರ್ ಮಾಡಿಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಇದೇ ಬಸ್ ಹತ್ಕೊಂಡು ಹೋಗ್ಬೋದು. ನಾವಿವಾಗ ನನ್ನ ಮಗಳಿಗೆ ವಿಂಟರ್ ಕ್ಲಾತ್ಸ್ ತೊಗೊಳ್ಬೇಕು ಅಂತ ಪ್ರಿಮಾರ್ಕಿಗೆ ಬಂದ್ವಿ. ಇಲ್ಲಿ ತುಂಬ ಜನ ಈ ಶಾಪಿಂಗ್ ಮಾಲ್ನೇ ಪ್ರಿಫರ್ ಮಾಡೋದು ಕ್ಲಾತ್ಸ್ ಶಾಪಿಂಗ್ಗೆ. ಬಿಕಾಸ್ ಇಲ್ಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಅಫೋರ್ಡಬಲ್ ಮತ್ತು ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಏನು ಅಬ್ಸರ್ವ್ ಮಾಡಿದ್ದು ಅಂದರೆ ಇಲ್ಲಿ 1.2 kg 1.4 kg ಮಕ್ಕಳಿಗೆಲ್ಲ ಬಟ್ಟೆ ಇಟ್ಟಿದ್ರು. ಅಷ್ಟು ಚಿಕ್ಕ ಮಕ್ಕಳ ಬಟ್ಟೆ ನೋಡೋಕ್ಕೆ ಒಳ್ಳೆ ಗೊಂಬೆಗಳ ಬಟ್ಟೆ ಥರ ಇತ್ತು. ಒಂದು ಪಾಮ್ ಸೈಜ್ ಇರ್ಬೋದೇನೋ ಅಷ್ಟೇ. ಆಲ್ಮೋಸ್ಟ್ ಎಲ್ಲ ಕ್ರಿಸ್ಮಸ್ ಮತ್ತು ಹ್ಯಾಲೋವೀನ್ ಥೀಮಲ್ಲೇ ಇತ್ತು. ಯಾಕಂದರೆ ಹ್ಯಾಲೋವೀನ್ ಈಗಷ್ಟೇ ಮುಗೀತು, ಆಮೇಲೆ ಕ್ರಿಸ್ಮಸ್ ಬರ್ತಾ ಇದೆ.
ಚಿಕ್ಕ ಮಕ್ಕಳು ಬಟ್ಟೆಗಳು ನೋಡೋದಕ್ಕೆ ಸಖತ್ತಾಗಿರುತ್ತೆ, ಕ್ಯೂಟಾಗಿ ಕಲರ್ಫುಲ್ಲಾಗಿ. ಸೊ ಅದೆಲ್ಲ ನೋಡೋದಕ್ಕೇ ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು. ಇದೆಲ್ಲ ನೋಡ್ತಾ ಇದ್ರೆ ಯಾವ್ದು ತೊಗೊಳ್ಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟೇ ಚೆನ್ನಾಗಿರುತ್ತೆ. ಇಲ್ಲಂತೂ ಟೆಂಪ್ರೇಚರ್ ಡೇ ಬೈ ಡೇ ತುಂಬ ಡ್ರಾಪ್ ಆಗ್ತಾ ಇದೆ. 3 ಡಿಗ್ರೀಸ್ 1 ಡಿಗ್ರಿ ತನಕ ಹೋಗ್ತಾ ಇದೆ. ಮನೆ ಒಳಗಡೆ ಹೀಟರ್ಸ್ ಹಾಕ್ಕೊಂಡಿರ್ಬೋದು, ಏನೂ ಅಷ್ಟು ಕೋಲ್ಡ್ ಗೊತ್ತಾಗಲ್ಲ. ಬಟ್ ಹೊರಗಡೆ ಬಂದಾಗ ತುಂಬ ಕವರ್ ಮಾಡ್ಕೊಂಡು ಬರಬೇಕಾಗತ್ತೆ. ಗುಡ್ ಥಿಂಗ್ ಏನಂದರೆ ಅಂಡರ್ಗ್ರೌಂಡ್ ಮೆಟ್ರೋ ಸ್ಟೇಷನ್ ಇರೋದ್ರಿಂದ ಮೆಟ್ರೋ ಸ್ಟೇಷನಲ್ಲೂ ಹೀಟರ್ಸ್ ಇನ್ಸ್ಟಾಲ್ ಮಾಡಿರ್ತಾರೆ. ಸೊ ಅಲ್ಲೂ ವಾರ್ಮ್ ಆಗಿರುತ್ತೆ, ನಮಗೇನಷ್ಟು ಚಳಿ ಗೊತ್ತಾಗಲ್ಲ. ಇದೆಲ್ಲ ಬೇಬಿ ಗರ್ಲ್ಸ್ ಶೂಸ್ ಕಲೆಕ್ಷನ್ಸ್. ಒಂದಕ್ಕೊಂದು ತುಂಬ ಚೆನ್ನಾಗಿತ್ತು, ತುಂಬ ಡಿಫ್ರೆಂಟಾಗಿತ್ತು ನನಗೆ ಎಸ್ಪೆಷಲಿ. ಎಲ್ಲ ಸ್ನೀಕರ್ಸ್ ಆಮೇಲೆ ಬೂಟ್ಸೇ ಇದ್ದಿದ್ದು, ಯಾಕಂದರೆ ಇವಾಗ ವಿಂಟರ್ ಅಲ್ವಾ, ಸ್ಲಿಪ್ಪರ್ಸ್ ಯಾರೂ ಇಲ್ಲಿ ಯೂಸ್ ಮಾಡಲ್ಲ. ವಿಂಟರ್ ಅಲ್ಲದೆ ಹೋದ್ರೂ ಇಲ್ಲಿ ಯಾರೂ ಸ್ಲಿಪ್ಪರ್ಸ್ ಜಾಸ್ತಿ ಯೂಸ್ ಮಾಡಲ್ಲ. ನನ್ನ ಮಗಳಿಗೆ ಒಂದು ಶೂಸ್ ತೊಗೊಂಡ್ವಿ. ಎಲ್ಲ ಶೂಸಲ್ಲೂ ಲೈಟ್ಸ್ ಇತ್ತು. ಆಮೇಲೆ ಪ್ರೈಸಸ್ ನೋಡಿದ್ರೆ 12 ಯೂರೋಸಿಂದ ಸ್ಟಾರ್ಟ್ ಆಗ್ತಾಯಿತ್ತು. ಎಂಡಿಂಗ್ ಪ್ರೈಸ್ ನೋಡಲಿಲ್ಲ. ನಾವು ತೊಗೊಂಡಿದ್ದ ಶೂಸ್ ಬಂದು 18 ಯೂರೋಸ್. ನನಗೆ ಪ್ರೈಸ್ ಓಕೆ ಅಂತ ಅನ್ನಿಸ್ತು, ಬಿಕಾಸ್ ಇಂಡಿಯಾ ಕರೆನ್ಸಿಗೆ ಕನ್ವರ್ಟ್ ಮಾಡಿ ನೋಡಿದರೆ 1400 to 1500. ಅದರಲ್ಲಿ ಈ ಥರ ಕ್ವಾಲಿಟಿ ಲೈಟ್ ಶೂಸ್ ನಾನು ಎಲ್ಲೂ ನೋಡಿರಲಿಲ್ಲ ಇಂಡಿಯಾನಲ್ಲಿ. ಬಟ್ ಇಲ್ಲಿ ಓಕೆ, ಪ್ರೈಸ್ ವೈಸ್ ಆ್ಯಂಡ್ ಕ್ವಾಲಿಟಿ ವೈಸ್ ಇಟ್ ಈಸ್ ವೆರಿ ಗುಡ್. ನಾವು ಪಿಂಕ್ ಯೂನಿಹಾರ್ನ್ ಶೂಸ್ ಸೆಲೆಕ್ಟ್ ಮಾಡಿದ್ವಿ ಅವಳಿಗೆ, ಬಿಕಾಸ್ ಅದು ವಾಟರ್ ಪ್ರೂಫ್ ಮತ್ತು ಗ್ಲಿಟರಿ ಆಗಿ ನೋಡೋಕ್ಕೂ ತುಂಬ ಚೆನ್ನಾಗಿತ್ತು. ಇದು ಮೆಡ್ರಿಡ್ನ ಫೇಮಸ್ ಬಿಲ್ಡಿಂಗ್ಸ್, ಮೆಟ್ರೋಪಾಲಿಸ್ ಅಂತ. ಮೆಡ್ರಿಡಲ್ಲಿ ಒಂದು ವರ್ಲ್ಡ್ ವೈಡ್ ಫೇಮಸ್ ಆಗಿರೋವಂಥ ಸೀರೀಸ್ ಶೂಟ್ ಮಾಡಿದ್ದಾರೆ. ಸೊ ಅದು ಯಾವುದು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದ್ರ ಬಗ್ಗೆ ಡೀಟೇಲ್ಸ್ ನಾನು ಇನ್ನೂ ನೆಕ್ಸ್ಟ್ ಹೋಗ್ತಾ ವ್ಲಾಗ್ಸಲ್ಲಿ ಕೊಡ್ತೀನಿ. ಸಿಟಿ ಸೆಂಟರ್ ಪ್ಲೇಸಸಲ್ಲಿ ತುಂಬ ಕಡೆ ಈ ಥರ ಸ್ಟ್ಯಾಚ್ಯೂಸ್ನ ನೋಡ್ಬೋದು ನಾವು. ಇದು ರೋಮನ್ ಗಾಡ್ಸ್ ಅನಿಸುತ್ತೆ. ಇಲ್ಲಿ ಎಲ್ಲರೂ ಜಾಸ್ತಿ ಔಟ್ಡೋರ್ ಡೈನಿಂಗ್ ಇಷ್ಟಪಡ್ತಾರೆ. ಆಮೇಲೆ ಇನ್ನೊಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಂದರೆ, ಇಲ್ಲಿ ಡ್ರಿಂಕ್ಸ್ ತೊಗೊಂಡ್ರೆ ಟಾಪಾಸ್ ಫ್ರೀ. ಟಾಪಾಸ್ ಅಂದರೆ ಸೈಡ್ಸ್ ಅಂದರೆ ನಮ್ಮ ಥರ ಕೊಟ್ಟಂಗೆ ಚಿಕನ್ ಕಬಾಬ್, ಲಾಲಿಪಾಪ್ ಆ ಥರ ಎಲ್ಲ ಕೊಡಲ್ಲ ಇವರು. ಆಲಿವ್ಸ್, ಚಿಪ್ಸ್ ಆ ಥರ ಕೊಡ್ತಾರೆ. ವೀಡೆಲ್ಲ ಲೀಗಲ್ ಅನಿಸುತ್ತೆ ಇಲ್ಲಿ, ಸೊ ಅದಕ್ಕೆ ಶಾಪಲ್ಲೇ ಮಾರ್ತಾ ಇದ್ದಾರೆ. ಆಮೇಲೆ ಇದು ಸ್ವೀಟ್ ಪೈರೇಟ್ ಅಂತ ಕ್ಯಾಂಡಿ ಶಾಪು. ಒಳಗಡೆ ಹೇಗಿದೆ ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತಿದ್ದೀನಿ, ನೋಡಿ. ಹಾಗೆ ನಡ್ಕೊಳ್ತಾ ನಮ್ಮ ನೆಕ್ಸ್ಟ್ ಲೊಕೇಶನ್ ರೀಚ್ ಆದ್ವಿ. ಅದು ಪ್ಯೋರ್ಟಾ ಡೆಲ್ ಸಾಲ್ ಅಂತ, ಸೋಲ್ ಅಂತ ಕೂಡ ಕರೀತಾರೆ ಇದನ್ನು. ಇದು ಒಂದು ಪಬ್ಲಿಕ್ ಸ್ಕ್ವೇರ್ ಮತ್ತು ಬ್ಯುಸಿಯೆಸ್ಟ್ ಸೆಂಟರ್ ಆಫ್ ಮಡ್ರಿಡ್. ನಾವಿವಾಗ 18th ಸೆಂಚುರಿನಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋಂಥ ಒಂದು ಕೆಫೆಗೆ ಹೋಗ್ತಾ ಇದ್ದೀವಿ, ಸ್ಯಾನ್ ಜೆನೆಸ್ ಅಂತ. ಅದು 1894ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅಲ್ಲಿ ಹಾಟ್ ಚಾಕ್ಲೇಟ್ ಮತ್ತು ಚುರುಸ್ ತುಂಬ ಫೇಮಸ್, ಅದು ವರ್ಲ್ಡ್ ಫೇಮಸ್ ಅಂತಲೇ ಹೇಳ್ಬೋದು. ಸೊ ಅದನ್ನು ಟೇಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ.
ಕ್ರೀಮಿ ವೆಲ್ವೆಟಿ ಆ್ಯಂಡ್ ಮೈಲ್ಡ್ ಸ್ವೀಟ್ ಆ್ಯಂಡ್ ಹಾಟ್ ಚಾಕ್ಲೇಟ್ ಜೊತೆ ಚೂರೋಸ್ ವಾಸ್ ಟೇಸ್ಟಿಂಗ್ ವೆರಿ ಗುಡ್. ಚಾಕ್ಲೇಟ್ ಮತ್ತು ಚೂರೋಸ್ದು ಕಾಸ್ಟ್ ಬಂದು €6 ಮತ್ತು ನಾವು ತೊಗೊಂಡಿದ್ದು ಅದು ಒಂದೇ. ಮಡ್ರಿಡಲ್ಲಿ ಸ್ಟ್ರೀಟ್ಸ್ ಎಲ್ಲ ಹೀಗೆ ಇರೋದು, ಅಂದರೆ ಇದು ಸಿಟಿ ಸೆಂಟರ್ ಸ್ಟ್ರೀಟ್ಸ್ ಹೇಳ್ತಾ ಇರೋದು ನಾನು. ಸೊ ಒಂದಕ್ಕೊಂದು ಕನೆಕ್ಟಿವಿಟಿ ಹೀಗೆ ಇರುತ್ತೆ. ನಾವು ಇವಾಗ ಸೋಲ್ ಇಂದ ಪ್ಲಾಜಾ ದಿ ಮೇಯರ್ ಕಡೆಗೆ ಹೋಗ್ತಾ ಇದ್ದೀವಿ. ಎಲ್ಲ 1/2 ಕಿಲೋಮೀಟರ್ to 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಇದೆ. ಸೊ ಮೋಸ್ಟ್ ಪ್ರಾಬಬ್ಲಿ ಎಲ್ಲರೂ ಇಲ್ಲಿ ವಾಕಿಂಗೇ ಪ್ರಿಫರ್ ಮಾಡ್ತಾರೆ. ನಡ್ಕೊಂಡು ಹೋದರೆ ಸಿಟಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ರೋಡ್ಸ್ ತುಂಬ ಕನ್ಫ್ಯೂಸಿಂಗ್ ಆಗಿರುತ್ತೆ. ಗೂಗಲ್ ಮ್ಯಾಪ್ಸ್ ಇಲ್ಲದೆ ಎಲ್ಲೂ ಓಡಾಡೋಕ್ಕಾಗೋದೇ ಇಲ್ಲ. ಇದು ಬಂದು ಪ್ಲಾಜಾ ಮೇಯರ್. ಸಾಲಿಂದ ಇಲ್ಲಿಗೆ ಒಂದು 300 to 350 ಮೀಟರ್ಸ್ ಆಗುತ್ತೆ. 1500ಅಲ್ಲಿ ಬಿಲ್ಡ್ ಮಾಡಿರೋಂಥ ಬಿಲ್ಡಿಂಗ್ ಇದು. ಇವಾಗಲೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದನ್ನು ಒಂದು ಪಬ್ಲಿಕ್ ಸ್ಕ್ವೇರ್. ಗ್ಯಾದರಿಂಗ್ಸ್ ಈವೆಂಟ್ಸ್ ಎಲ್ಲ ಎಲ್ಲೂ ಕಂಡಕ್ಟ್ ಮಾಡ್ತಾರೆ. ನಾವು ಹೋದಾಗಲೂ ಒಂದು ಈವೆಂಟ್ ಕಂಡಕ್ಟ್ ಮಾಡ್ತಾಯಿದ್ರು. ಸೊ ಅಲ್ಲಿ ಜಾಸ್ತಿ ಟೈಮ್ ಮಗು ಇರೋದ್ರಿಂದ ನಾವು ಅಲ್ಲಿದ್ದು ಈವೆಂಟ್ ನೋಡೋಕ್ಕಾಗಲಿಲ್ಲ. ಬಟ್ ವಿ ಎಂಜಾಯ್ಡ್ ದ ಶೋ ಆ್ಯಂಡ್ ವಿ ಜಸ್ಟ್ ಕೇಮ್ ಬ್ಯಾಕ್. ಈ ಪ್ಲಾಜಾ ಮೇಯರ್ನ ಓಲ್ಡ್ ಮಡ್ರಿಡ್ ಅಂತ ಕೂಡ ಹೇಳ್ತಾರೆ. ಪ್ಲಾಜಾ ಮೇಯರ್ ಎಕ್ಸಿಟಲ್ಲಿ ಈ ಥರ ಸೊವೆನಿಯರ್ ಶಾಪ್ಸು ಆಮೇಲೆ ಟಾಯ್ ಶಾಪ್ಸ್ ಎಲ್ಲ ನೋಡ್ಬೋದು. ಇದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿರೋದ್ರಿಂದ ಈ ಥರ ಶಾಪ್ಸೇ ಜಾಸ್ತಿ ಇಲ್ಲಿ ಇಟ್ಟಿದ್ರು. ಇಲ್ಲಿರೋ ಡಾಲ್ಸ್ ಎಲ್ಲ ನೋಡಿ ಎಷ್ಟು ರಿಯಲಿಸ್ಟಿಕ್ ಆಗಿ ಕ್ಯೂಟಾಗಿ ತುಂಬ ಚೆನ್ನಾಗಿದೆ. ಇಲ್ಲಿ ಎಲ್ಲ ಮಕ್ಳ ಕೈಯಲ್ಲೂ ಈ ಥರ ಡಾಲ್ಸ್ ಇಟ್ಕೊಂಡು ಓಡಾಡ್ತಾ ಇರ್ತಾರೆ. ಇದು ಪ್ರೈಸಸ್ ಕೇಳಿದ್ರೆ ನೀವೆಲ್ಲ ಆಶ್ಚರ್ಯ ಆಗಿಬಿಡ್ತೀರಾ. 1 ಡಾಲ್ ಪ್ರೈಸ್ ಮಿನಿಮಮ್ ಅಂದರೂ 10,000ಇಂದ 12,000 ತನಕ ಇದೆ ಇಂಡಿಯನ್ ರುಪೀಸಲ್ಲಿ. ಅದು ಜಸ್ಟ್ ಸ್ಟಾರ್ಟಿಂಗ್ ಪ್ರೈಸ್ ಅಷ್ಟೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನನ್ನ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಡೂ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. Stay tuned for my next vlogs. Bye bye.